ಮರಿತಿಬ್ಬೇಗೌಡ್ರೆ, ಜಿಲ್ಲಾಧ್ಯಕ್ಷರಾದಂಥ ಗಂಗಾಧರ್ ಅವರೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಂಜನಾ ಶ್ರೀಕಾಂತ್ರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಣ ತಜ್ಞರೇ, ಕಳೆದ 24 ವರ್ಷಗಳಿಂದ ಮರಿತಿಬ್ಬೇಗೌಡರನ್ನ ಸದನದ ಒಳಗೆ ಸದನದ ಹೊರಗೆ ಭಾಳ ಅತ್ಯಂತ ನಿಕಟವರ್ತಿಯಾಗಿ ನಾನು ನೋಡಿದ್ದೇನೆ. ಕರ್ನಾಟಕ ವಿಧಾನ ಪರಿಷತ್ತು ತನ್ನದೇ ಆದಂಥ ಒಂದು ಇತಿಹಾಸವನ್ನು ಹೊಂದಿದೆ. 75 ಸದಸ್ಯರನ್ನು ವಿವಿಧ ಕ್ಷೇತ್ರಗಳಿಂದ ಆಯ್ಕೆ ಮಾಡಿ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಆ 75 ಜನ ಸದಸ್ಯರಲ್ಲಿ ಅತ್ಯಂತ ಕ್ರಿಯಾಶೀಲ ಶಿಕ್ಷಕರ ಪರವಾಗಿ, ರೈತರ ಪರವಾಗಿ, ಧ್ವನಿ ಇಲ್ಲದವರ ಪರವಾಗಿ ನಿರಂತರವಾಗಿ ಮರಿತಿಬ್ಬೇಗೌಡರು ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ನಾನು ನೋಡಿದ್ದೇನೆ, ಗಮನಿಸಿದ್ದೇನೆ. ಮಂಡ್ಯ ಜಿಲ್ಲೆ ವಿಚಾರದಲ್ಲೂ ಕೂಡ ರೈತರ ಪರವಾಗಿ ಮೈಸೂಗರ್ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆದರಲ್ಲಿ ಮರಿತಿಬ್ಬೇಗೌಡರ ಪಾಲು ಸಿಂಹಪಾಲಿದೆ. ರೈತರಿಗೆ ಕಾಲಕ್ಕೆ ಹಣ ಪಾವತಿ ಆಗಬೇಕು ಮತ್ತು ಹೊಸ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತೇಳಿ ಅವರು ಸದನದಲ್ಲಿ ನಿರಂತರವಾಗಿ ಹೋರಾಟವನ್ನು ಮಾಡಿ ಬಂದಿದ್ದಾರೆ. ಜೊತೆಗೆ ಪ್ರೌಢ ಶಿಕ್ಷಣ ಇರ್ಬೋದು, ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪದವಿ ಪೂರ್ವ ಶಿಕ್ಷಣ ಇರ್ಬೋದು, ಪದವಿ ಶಿಕ್ಷಣ ಇರ್ಬೋದು, ವೈದ್ಯಕೀಯ ಶಿಕ್ಷಣ ಇರ್ಬೋದು, ತಾಂತ್ರಿಕ ಶಿಕ್ಷಣ ಇರ್ಬೋದು, ಮತ್ತು ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕರು, ಪ್ರಾಧ್ಯಾಪಕರು, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರ ಸಮಸ್ಯೆಗಳ ಧ್ವನಿಯಾಗಿ ನಿರಂತರವಾಗಿ ವಿಧಾನ ಪರಿಷತ್ತಿನಲ್ಲಿ ಕಾರ್ಯನಿರ್ವಹಿಸಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಶಿಕ್ಷಕ ಬಂಧುಗಳು ಇಂಥ ಒಬ್ಬ ಪ್ರತಿನಿಧಿಯನ್ನು ಪಡೀಲಿಕ್ಕೆ ಹೆಮ್ಮೆ ಪಡಬೇಕು. ಅವರ ಧ್ವನಿಯಾಗಿ ಅವರು ನಿರಂತರವಾಗಿ ಕಾರ್ಯನಿರ್ವಹಿಸ್ತಾರೆ. ಶಿಕ್ಷಕ ಬಂಧುಗಳು ಇವತ್ತು ಅವರ ಕೈ ಹಿಡಿದು 5ನೇ ಬಾರಿಗೆ ಅವ್ರನ್ನ ವಿಧಾನ ಪರಿಷತ್ತಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮನವಿಯನ್ನು ಮಾಡ್ತೇನೆ.